ಇನ್ನು ಮತ್ತೊಂದು ಸರಿ ಕೇಂದ್ರ ತುಂಬ ಸ್ಪಷ್ಟವಾಗಿ ಹೇಳಿದೆ, ಯಾರು ಭಾರತೀಯರಿದ್ದರೂ ಕೂಡ ತಕ್ಷಣ ಇರಾನ್ನಿಂದ ಹೊರಡಿ ಅಲ್ಲಿರಬೇಡಿ. ಇರಾನ್ನಲ್ಲಿರುವಂಥ ಭಾರತೀಯರಿಗೆ ಕೇಂದ್ರ ಸರ್ಕಾರ ಸಂದೇಶವನ್ನು ರವಾನಿಸಿದೆ. ಯಾವ್ಯಾವ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಇರುತ್ತೋ ಅದನ್ನು ಬಳಸ್ಕೊಂಬಂದ್ಬಿಡಿ. ಕಷ್ಟ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಕೂತ್ಕೋಬೇಡಿ. ಸುತ್ತಮುತ್ತಲಿನ ಗಡಿಗಳ ಕಡೆಗೆ ಹೋಗಬೇಡಿ, ಬೇರೆ ಬೇರೆ ರಾಷ್ಟ್ರಗಳ ಗಡಿ ಕಡೆಗೆ ಹೋಗಬೇಡಿ. ಯಾರ್ಯಾರು ಇರಾನಲ್ಲಿದ್ದೀರಿ ಅಲ್ಲಿಂದ ಜಾಗ ಖಾಲಿ ಮಾಡಿ. ಇನ್ನು ಒಂದು ಅಲ್ಲಿಂದ ಜಾಗ ಖಾಲಿ ಮಾಡುವಂಥದ್ದೊಂದು, ಇನ್ನೊಂದು ಕಡೆಗೆ ಇಲ್ಲಿಂದ ಯಾವ ಕಾರಣಕ್ಕೂ ಕೂಡ ಇರಾನಿಗೆ ಹೋಗಬೇಡಿ ಅಂತ ಕೂಡ ಸೂಚನೆಯನ್ನು ಕೊಡಲಾಗಿದೆ. ಬರೀ ಹರೀಶ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಹರೀಶ್, ನಾವು ಮಾತಾಡ್ತಾ ಇದ್ವಿ ಏನು ಅಂತಂದರೆ ಯುದ್ಧದ ತೀವ್ರತೆ ಇನ್ನಷ್ಟು ಜಾಸ್ತಿ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಹೀಗಾಗಿ ಕೇಂದ್ರ ಕೂಡ ಈಗ ಅಲರ್ಟ್ ಆಗಿದೆ. ಅಲ್ಲಿರುವಂಥವ್ರು ಯಾವ್ಯಾವ ಲಭ್ಯ ಇರುವಂಥ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಇದೆ ಅದನ್ನು ಹಿಡ್ಕೊಂಡು ಬಂದುಬಿಡಿ. ಯಾವುದೇ ಕಾರಣಕ್ಕೂ ಸುತ್ತಮುತ್ತಲಿನ ಗಡಿ ಪ್ರದೇಶಗಳಿಗೆ ಹೋಗಬೇಡಿ ಅನ್ನುವಂಥ ಸ್ಪಷ್ಟ ಸಂದೇಶ. ಜೊತೆಗೇನು ಅಂದರೆ ಇಲ್ಲಿದ್ದಂಥವರೂ ಕೂಡ ಅಪ್ಪಿ ಇರಾನ್ ಕಡೆ ಹೋಗಬೇಡಿ, ಟೆಹರಾನ್ ಕಡೆ ಹೋಗಬೇಡಿ ಅನ್ನುವಂಥ ಸಂದೇಶ ಕೂಡ ರವಾನೆ ಆಗಿದೆ. ನೋಡಿ, ಅವ್ರ ಮೇಲೆ ಇವ್ರ ಮೇಲೆ ಅವರು ದಾಳಿ ಮಾಡ್ತಾನೇ ಇದ್ದಾರೆ. ಜೊತೆಗೇನು ಅಂತಂದರೆ ಬರೀ ಏನು ಅಂದರೆ ಇಸ್ರೇಲ್ ಮೇಲೆ ಮಾತ್ರ ದಾಳಿ ಅಲ್ಲ, ಅಮೆರಿಕದ ಸೇನಾ ನೆಲೆಗಳನ್ನು ಕೂಡ ಗುರಿಯಾಗಿಸಿಕೊಂಡು ಇರಾನ್ ದಾಳಿ ಮಾಡ್ತಾ ಇದೆ. ಏನಂತೀರಿ? ಹೌದು ರಂಗನಾಥ್, ಈ 2 ತಿಂಗಳ ಕದನ ವಿರಾಮದಲ್ಲಿ ಎಲ್ಲವೂ ಕೂಡ ಒಂದು ಸರಿದಾರಿಗೆ ಬರ್ತಾ ಇದೆ. ಯುದ್ಧದ ಕಾರ್ಮೋಡ ಕಡಿಮೆ ಆಗ್ತಾ ಇದೆ ಅನ್ನುವಂತಹ ವಾತಾವರಣ ಇಡೀ ವಿಶ್ವಕ್ಕೆ ಗೊತ್ತಾಗ್ತಾ ಇತ್ತು. ಆದರೆ ಇದ್ದಕ್ಕಿದ್ದಂತೆ ಇಸ್ರೇಲ್ ಹಾಗೂ ಇರಾನ್ ನಡುವೆ ಈಗ ಮತ್ತೆ ಯುದ್ಧ ಶುರುವಾಗಿರುವಂತಹದ್ದು, ದಾಳಿ ಪ್ರತಿದಾಳಿಗಳು ನಡೀತಾ ಇದೆ. ಇಡೀ ವಿಶ್ವಕ್ಕೆ ಈಗ ಆತಂಕ ಶುರುವಾಗಿದೆ. ಮತ್ತು 2 ದೇಶಗಳಲ್ಲಿ ಇಸ್ರೇಲ್ ಆಗಿರ್ಬೋದು ಹಾಗೂ ಇರಾನ್ ಆಗಿರ್ಬೋದು, 2 ದೇಶಗಳಲ್ಲಿ 2 ತಿಂಗಳಲ್ಲಿ ಎಲ್ಲ ವಿಮಾನಯಾನ ಸಂಚಾರ ಯಥಾಸ್ಥಿತಿಯಲ್ಲಿ ನಡೀತಾ ಇತ್ತು. ಮತ್ತು ವಾಯುಯಾನ ಏನು ಸಂಚಾರ ಸರಾಗವಾಗಿ ನಡೀತಾ ಇತ್ತು. ಇದರ ಮಧ್ಯೆ ಈಗ ಮತ್ತೆ ಆತಂಕ ಶುರುವಾಗಿರೋದ್ರಿಂದ ಸಂಪೂರ್ಣ ವಿಮಾನಯಾನವನ್ನು ಬಂದ್ ಮಾಡಲಾಗಿದೆ. ಅಂದರೆ ಇಸ್ರೇಲ್ ಆಗಿರ್ಬೋದು, ಇರಾನ್ ಆಗಿರ್ಬೋದು, 2 ದೇಶಗಳ ವಾಯು ಪ್ರದೇಶವನ್ನು ಮುಚ್ಚಲಾಗಿದೆ. ಬೇರೆ ಯಾವುದೇ ದೇಶದಿಂದ ವಿಮಾನಗಳು ಇಸ್ರೇಲ್ ಅಥವಾ ಇರಾನ್ಗೆ ಇಳಿಲಿಕ್ಕೆ ಸಾಧ್ಯ ಇಲ್ಲ. ಇರಾನ್ನ ದೇಶದ ವಿಮಾನಗಳು ಬೇರೆ ದೇಶಗಳಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಅಲ್ಲಿ ಇರ್ತಕ್ಕಂತಹ ಭಾರತೀಯರು ಅನೇಕ ಮಂದಿ ಇದ್ದಾರೆ. ಅವರುಗಳೀಗ ಸುರಕ್ಷಿತವಾಗಿರಬೇಕಾಗುತ್ತೆ. ಅವರು ಹಾಗಾಗಿ ಸುರಕ್ಷಿತ ಸ್ಥಳಗಳಿಗೆ ತೆರಳಬೇಕು. ಮತ್ತೆ ಇರಾನ್ನಿಂದ ಬರೋದಕ್ಕೆ ಏನಾದರೂ ವ್ಯವಸ್ಥೆ ಇದ್ರೆ, ಅಂದರೆ ವಿಮಾನ ಹೊರತುಪಡಿಸಿದಂತೆ ಸ್ಥಳೀಯವಾಗಿ ಸಾರಿಗೆಗಳನ್ನು ಬಳಕೆ ಮಾಡಿಕೊಂಡು ಇರಾನ್ನಿಂದ ಬರೋಕೆ ವ್ಯವಸ್ಥೆ ಇದ್ರೆ ಅಥವಾ ಬೇರೆ ದೇಶಗಳಿಗೆ ಹೋಗೋಕೆ ಅವಕಾಶ ಇದ್ರೆ ಭಾರತೀಯರು ಮೊದಲು ಆ ಕೆಲಸವನ್ನು ಮಾಡಬೇಕು ಅನ್ನುವಂತಹ ಸೂಚನೆಯನ್ನು ಭಾರತ ಸರ್ಕಾರ ಕೊಟ್ಟಿರುವಂಥದ್ದು. ಭಾರತದ ರಾಯಭಾರಿ ಕಚೇರಿ ಆ ಒಂದು ಸೂಚನೆಯನ್ನು ಕೊಟ್ಟಿದೆ. ಮತ್ತು ಇಸ್ರೇಲ್ನಲ್ಲಿ ಇರ್ತಕ್ಕಂಥ ಭಾರತೀಯರಿಗೂ ಕೂಡ ಏನು ಭಾರತ ಸರ್ಕಾರ ಒಂದು ಸೂಚನೆಯನ್ನು ಕೊಟ್ಟಿರುವಂತಹದ್ದು. ಅಲ್ಲಿಂದ ಹೊರಡಲಿಕ್ಕೆ ಸಾಧ್ಯದಷ್ಟು ಸುರಕ್ಷಿತ ಸ್ಥಳಗಳಲ್ಲಿ ಇರಿ ಅನ್ನುವಂಥದ್ದು ಒಂದು. ಮತ್ತು ಅಲ್ಲಿ ಇರೋಕ್ಕಾಗ್ತಿಲ್ಲ ಅಂತಂದರೆ ನೀವು ಸುರಕ್ಷಿತ ಸ್ಥಳಗಳಿಗೆ ಬೇರೆ ದೇಶಗಳಿಗೆ ಹೋಗ್ಲಿಕ್ಕೆ ಏನಾದರೂ ವ್ಯವಸ್ಥೆ ಇದ್ದರೆ ಆ ವ್ಯವಸ್ಥೆಯನ್ನು ನೋಡ್ಕೊಳ್ಳಿ ಅನ್ನುವಂಥದ್ದನ್ನು ಈಗ ಭಾರತ ಸರ್ಕಾರ ಹೇಳಿರುವಂಥದ್ದು. ಬರೀ ಇರಾನ್ ಮತ್ತು ಇಸ್ರೇಲ್ ಮಾತ್ರ ಅಲ್ಲ, ಈ ಗಲ್ಫ್ ರಾಷ್ಟ್ರಗಳಲ್ಲೂ ಕೂಡ ಈಗ ದಾಳಿ ನಡೀತಾ ಇರುವಂತಹದ್ದು. ಅಮೆರಿಕದ ಸೇನಾ ನೆಲೆಗಳು ಎಲ್ಲೆಲ್ಲಿದೆ ಅದು ನೆಲೆಗಳನ್ನೇ ಗುರಿಯಾಗಿರಿಸಿಕೊಂಡು ಈಗ ಇರಾನ್ ದಾಳಿಯನ್ನು ಮಾಡ್ತಾ ಇದೆ. ಈಗ ಇರಾನ್ ನೇರವಾಗಿ ಅಮೆರಿಕದ ಮೇಲೆ ದಾಳಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ಇಸ್ರೇಲ್ ಈಗ ಇರಾನ್ ಮೇಲೆ ದಾಳಿ ಮಾಡ್ತಿದೆ ಅಂತಂದ್ರೆ ಪಕ್ಕದಲ್ಲಿರ್ತಕ್ಕಂಥ ಗಲ್ಫ್ ರಾಷ್ಟ್ರಗಳಲ್ಲಿರ್ತಕ್ಕಂಥ ಅಮೆರಿಕದ ಸೇನಾ ನೆಲೆಗಳನ್ನೇ ಗುರಿಯಾಗಿರಿಸಿಕೊಂಡು ಅಥವಾ ಅಮೆರಿಕದ ವ್ಯವಸ್ಥೆಗಳನ್ನೇ ಗುರಿಯಾಗಿರಿಸಿಕೊಂಡು ಇರಾನ್ ದಾಳಿಯನ್ನ ಮಾಡಬೇಕಾಗುತ್ತೆ. ಹಾಗಾಗಿ ಈಗ ಇರಾನ್ ಅದೇ ರೀತಿ ಕೆಲಸವನ್ನ ಮಾಡುತ್ತಿರುವಂಥದ್ದು. ಕಳೆದ 2 ತಿಂಗಳ ಹಿಂದೆ ಯಾವ ರೀತಿಯಾದಂತಹ ಒಂದು ವ್ಯವಸ್ಥೆ ಇತ್ತು ಅಂದ್ರೆ ಯಾವ ರೀತಿಯಂತ ದಾಳಿಗಳು ನಡೀತಾ ಇತ್ತು ಅದೇ ರೀತಿಯಂತ ಪ್ರತಿದಾಳಿಗಳು ನಡೀತಾ ಇದೆ. ಈಗ ಅಮೆರಿಕ ಈಗ ಇದನ್ನ ಕಾದು ನೋಡ್ತಾ ಇದೆ. ಈಗ ಇಸ್ರೇಲ್ಗೂ ಕೂಡ ಹೇಳ್ತಿದೆ, ನೀವು ಹೆಚ್ಚು ದಾಳಿಯನ್ನ ಮಾಡಬೇಡಿ, ಇರಾನ್ ದಾಳಿ ಮಾಡ್ತಿದೆ ಅಂತ ಪ್ರತಿಕಾರದ ದಾಳಿಯನ್ನ ತೀವ್ರತರನಾಗಿ ಮಾಡಬೇಡಿ ಅನ್ನುವಂಥದ್ದನ್ನ ಅಮೆರಿಕ ಕೇಳ್ಕೊಳ್ತಾ ಇದೆ. ಆದ್ರೂ ಕೂಡ ಇಸ್ರೇಲ್ ನಿರಂತರವಾದಂತ ದಾಳಿಯನ್ನ ಮಾಡ್ತಾ ಇದೆ. ಅಮೆರಿಕದ ಮಾತನ್ನು ಕೂಡ ಕೇಳದಲೆ ಈ ಇಸ್ರೇಲ್ ದಾಳಿಯನ್ನ ಮಾಡ್ತಾ ಇರುವಂತದ್ದು ಇಡೀ ಈಗ ಜಗತ್ತಿಗೆ ಈಗ ಭಯ ಶುರುವಾಗಿದೆ. ಮತ್ತೊಂದು ದೊಡ್ಡ ಯುದ್ಧವನ್ನ ಇಡೀ ಜಗತ್ತು ನೋಡ್ಬೇಕಾ ಅನ್ನುವಂತಹದ್ದು. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.